ಫ್ರೆಂಡ್ಸ್, ಈ ಬ್ರಹ್ಮಾಂಡದಲ್ಲಿ ಅತಿ ಪವರ್ಫುಲ್ ಆದ ಫೋರ್ಸ್ ಯಾವ್ದೋ ಗೊತ್ತಾ? ಅದೊಂದು ಗ್ರಾವಿಟಿ ಅಲ್ಲ, ಮ್ಯಾಗ್ನೆಟೋ ಅಲ್ಲ, ಅದು ಈಗೋ. ಈ 3 ಅಕ್ಷರದ ಪದ ನೋಡಕ್ಕೆ ಸಿಂಪಲ್ ಆಗಿ ಕಾಣಬಹುದು, ಆದ್ರೆ ಇದು ಒಂದು ನ್ಯೂಕ್ಲಿಯರ್ ಬಾಂಬ್ ಇದ್ದಾಗ. ಇದು ನಿಮ್ಮನ್ನ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತನಾಗಿ ಮಾಡಬಹುದು, ಅಥವಾ ಅದೇ ಸಮಯದಲ್ಲಿ ಇದು ನಿಮ್ಮನ್ನ ಬಿಕ್ಕಾರಿಯಾಗಿ ಕೂಡ ಮಾಡಬಹುದು. ಸೊ ನಿಮ್ಮ ಬಡತನನ ಸುಟ್ಟು ಹಾಕೋಕೆ, ನಿನ್ನನ್ನು ಮೋಸ ಮಾಡಿದ ಫ್ರೆಂಡ್ಸ್ ಗೆ ಪಾಠ ಕಳ್ಸೋಕೆ, ಮತ್ತು ನಿನ್ನ ಬ್ಲಡ್ ಲೈನ್ ಹಿಸ್ಟ್ರಿನ ಚೇಂಜ್ ಮಾಡೋಕೆ ನಿಮ್ಗೆ ಬೇಕಾಗಿರೋದು ಒಂದೇ ಒಂದು ವಸ್ತು, ಅದು ಈಗೋ. ಈ ಜನರು ಹೇಳ್ತಾರೆ ಅಹಂಕಾರ ಬಿಡು ಅಂತ, ಆದ್ರೆ ನಾನೇ ಹೇಳ್ತೀನಿ, ಈ ಅಹಂಕಾರ ಅನ್ನೋದನ್ನ ಒಂದು ವೆಪನ್ ತರ ಯೂಸ್ ಮಾಡ್ಕೋಬೇಕು. ಆದ್ರೆ ನೀವು ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಕ್ ಗೊತ್ತಿಲ್ಲ ಅಂತಂದ್ರೆ ಅದು ನಿಮ್ಮನ್ನ ಸುಟ್ಟೆ ಹಾಕುತ್ತೆ. ಸೊ ಇವತ್ತು ನಾವು ಈ ಈಗೋನ ಡಿಕೋಡ್ ಮಾಡೋಣ. ಈ ಒಂದು ಪವರ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಗೆಲ್ಲೋದು ಹೇಗೆ ಅಂತ ಕೆಲವೊಂದು ಟ್ರಿಕ್ಸ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಅನ್ಲಾಕ್ ದ ಬೀಸ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಫ್ರೆಂಡ್ಸ್, ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮ ಮುಂದೆ ತರಕ್ಕೆ ಈ ವಿಡಿಯೋಗೆ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ. ಅದೇ ತರ ನಮ್ಮ ಚಾನಲ್ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಇವಾಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹಾಕೋ ವಿಡಿಯೋಸ್ ಯಾವ್ದೋ ಮಿಸ್ ಆಗದೆ ಇರ್ತೀರಾ. ಇನ್ನ ಬನ್ನಿ ಒಂದ್ ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡಾಕೋಣ. ಚಾಪ್ಟರ್ ನಂಬರ್ 1, ದ ಸೈಲೆಂಟ್ ಕಿಲ್ಲರ್. ಫ್ರೆಂಡ್ಸ್, ಫಸ್ಟ್ ಡಾರ್ಕ್ ಸೈಡ್ ನೋಡೋಣ. ಈಗೋ ಅಂದ್ರೆ ಏನು? ಅದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್. ಯಾವಾಗ ನಿಮ್ಮ ಈಗೋ ನಿಮ್ಮ ಬುದ್ಧಿಗಿಂತ ದೊಡ್ಡದಾಗುತ್ತೋ ಆಗ ನಿಮ್ಮಲ್ಲಿ ವಿನಾಶ ಶುರುವಾಗುತ್ತೆ. ಈಗ ನೀವು ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಕ್ಲಾಸ್ ಫ್ರೆಂಡ್ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಸಣ್ಣ ಜಗಳ ಆಯ್ತು. ಆಗ ನಿಮ್ಮ ಮನ್ಸು ಹೇಳುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಒಂದ್ ಮೆಸೇಜ್ ಮಾಡು, ಸರಿ ಹೋಗುತ್ತೆ ಎಲ್ಲ ಅಂತ. ಆದ್ರೆ ನಿಮ್ಮ ಒಳಗಡೆ ಇರೋ ಈಗೋ ಹೇಳುತ್ತೆ, ನಾನೇನ್ ಕಮ್ಮಿನಾ, ನಾನ್ ಯಾಕೆ ಮೆಸೇಜ್ ಮಾಡ್ಬೇಕು, ಅವನೇ ಮೊದಲು ಬೇಕಿದ್ರೆ ಮಾಡ್ಲಿ ಅಂತ ಅಂದ್ಬಿಟ್ಟು ಹೇಳುತ್ತೆ. ಅಲ್ಲಿಗೆ ಆ ರಿಲೇಶನ್ಶಿಪ್ ಸತ್ತು ಹೋಗುತ್ತೆ. ಓಕೆ, ಒಂದೊಂದು ಸಾರಿ ಕೇಳೋಕೆ ಆಗದೆ ಎಷ್ಟೋ ಸಂಬಂಧಗಳು ಕೆಟ್ಟೋಗಿರೋದನ್ನ ನಾವು ನೋಡಿದೀವಿ. ಈ ಈಗೋ ಅನ್ನೋದು ನಿಮ್ಮ ಕಿವಿಗೆ ಹತ್ತಿ ಇಡುತ್ತೆ. ಯಾರಾದ್ರೂ ಬಂದು ನಿಮ್ಗೆ ಈ ತರ ಹೇಳಿದ್ರೆ, ಗುರು ನೀನ್ ಮಾಡ್ತಾ ಇರೋದು ತಪ್ಪು, ಹೀಗ್ ಮಾಡ್ಬೇಡ ಅಂತ ಹೇಳಿದ್ರೆ ಅದು ನಿಮ್ಗೆ ಅಡ್ವೈಸ್ ತರ ಕೇಳ್ಸಲ್ಲ, ಅದು ನಿಮ್ಗೆ ಇನ್ಸಲ್ಟ್ ಮಾಡಿರೋ ತರ ಕೇಳಿಸುತ್ತೆ. ಆಗ ನೀವು ವಾದ ಮಾಡ್ತೀರಾ, ಜಗಳ ಕೂಡ ಮಾಡ್ತೀರಾ. ಅಲ್ಲಿಗೆ ನೀವು ಆ ವಾದದಲ್ಲಿ ಗೆಲ್ತೀರಾ, ಆದ್ರೆ ನಿಮ್ಮ ಲೈಫ್ ನಲ್ಲಿ ಸೋಲ್ತೀರಾ. ಈ ಈಗೋ ಅನ್ನೋದು ನಿಮ್ಮನ್ನ ಒಂಟಿಯಾಗಿ ಮಾಡುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಫ್ ಯು ಆರ್ ಫುಲ್ ಆಫ್ ಯುವರ್ ಸೆಲ್ಫ್, ಯು ಹ್ಯಾವ್ ನೋ ರೂಮ್ಸ್ ಟು ಗ್ರೋ. ಚಾಪ್ಟರ್ ನಂಬರ್ 2, ದ ಡಾರ್ಕ್ ಫ್ಯೂಲ್. ಫ್ರೆಂಡ್ಸ್, ಹಾಗಾದ್ರೆ ನಿಮ್ಗೆ ಈ ಕ್ವಶನ್ ಬಂದೇ ಇರಬಹುದು. ಅದು ಖಂಡಿತ ಅಲ್ಲ. ಈ ಈಗೋ ಅನ್ನೋದೊಂದು ಬೆಂಕಿ ಇದ್ದಾಗ. ಫಾರ್ ಎಕ್ಸಾಂಪಲ್, ಅದರಿಂದ ನೀವು ಮನೆಯನ್ನ ಸುಟ್ಟಿದ್ರೆ ಕೆಟ್ಟದ್ದು, ಅದೇ ನೀವು ಅಡ್ಗೆ ಮಾಡಿದ್ರೆ ಅದು ನಿಮ್ಗೆ ಜೀವ ಕೊಡುತ್ತೆ. ಸೇಮ್ ಅದೇ ತರ ಈ ಈಗೋ ಕೂಡ ಅಷ್ಟೇ. ಸೊ ಯಾವಾಗ ಪ್ರಪಂಚ ನಿಮ್ಮನ್ನ ತುಳಿಯುತ್ತೋ ಅವಾಗ ಜನ ನಿನ್ ಕೈಯಲ್ಲಿ ಏನು ಆಗಲ್ಲ ಅಂತಾರೋ ಆಗ ನಿಮ್ಮಲ್ಲಿ ಉಟ್ಕೊಳ್ಳೋದೆ ಈ ಒಂದು ಈಗೋ. ಆಗ ನಿಮ್ಮೊಳಗಡೆ ಇರೋ ಒಂದು ಆತ್ಮಗೌರವ ಎದ್ದು ನಿಲ್ಬೇಕು. ಅದು ಈ ತರ ಹೇಳ್ಬೇಕು, ನಾನ್ ಯಾರಂತ ಇವ್ರಿಗೆ ತೋರಿಸ್ತೀನಿ, ಜಸ್ಟ್ ವಾಚ್ ಮೀ. ಇದು ಒಂಥರ ಹೇಳ್ಬೇಕು ಅಂತಂದ್ರೆ ನೆಗೆಟಿವ್ ಎನರ್ಜಿ, ನಿಜ. ಆದ್ರೆ ಇದೇ ಪೆಟ್ರೋಲ್ ಇದ್ದಾಗ, ನಮ್ಗೆ ಸುಸ್ತಾದಾಗ, ಡಿಪ್ರೆಷನ್ ಬಂದಾಗ ಯಾವುದೇ ಮೋಟಿವೇಶನ್ ಕೆಲಸನ ನಾವು ಮಾಡಕ್ಕೆ ಹೋಗಲ್ಲ. ಆಗ ಕೆಲಸ ಮಾಡೋದು ಈ ಒಂದು ಈಗೋ ನೆನ್ಪ್ ಮಾಡ್ಕೊಂಡಿದ ತಕ್ಷಣ ಒಂದು ಕೆಲಸ ಮಾಡಕ್ಕೆ ಶುರು ಮಾಡ್ತೀರಾ. ನನ್ನೇ ರಿಜೆಕ್ಟ್ ಮಾಡಿದಾರಲ್ಲ, ಈಗ ನೋಡಿ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಈ ತರ ಒಂದು ಕಿಚ್ಚು ಇದೇ ನಿಮ್ಮನ್ನ ಮುಂದೆ ಬೆಳೆಸುತ್ತೆ. ಇದೇ ಒಂದು ಈಗೋ ನಿಮ್ಮಲ್ಲಿ ಸಣ್ಣ ಒಂದು ಐಡೆಂಟಿಟಿ ಕೊಡುತ್ತೆ. ನಾನು ಸಾಮಾನ್ಯ ಮನುಷ್ಯ ಅಲ್ಲ, ನಾನು ಗೆಲ್ಲಕ್ಕೆ ಹುಟ್ಟಿದೀನಿ. ಆ ಒಂದು ಮೈಂಡ್ ಸೆಟ್ ಬರೋದೇ ಈ ಒಂದು ಈಗೋ ಇಂದ. ಫ್ರೆಂಡ್ಸ್, ಒಂದ್ಸಲ ಕಣ್ಣಿ ಮುಂದೆ ನಿಂತ್ಕೊಂಡು ನಿಮ್ ಕಣ್ಣಲ್ಲಿ ನೀವೇ ನೋಡ್ಕೊಳ್ಳಿ. ನಿಮ್ಮ ಈಗೋ ನಿಮ್ಮನ್ನ ನಡೆಸ್ತಾ ಇದೆಯಾ ಅಥವಾ ನೀವು ಅದನ್ನ ನಡೆಸ್ತಾ ಇದ್ದೀರಾ? ನೀವು ಅದನ್ನ ಕಂಟ್ರೋಲ್ ಮಾಡ್ತಿದ್ದೀರಾ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಧೈರ್ಯವಾಗಿ ಬರೀರಿ, ಐ ಆಮ್ ದ ಮಾನ್ಸ್ಟರ್ ಅಂತ. ಸುಮ್ನೆ ವಿಡಿಯೋನ ನೋಡೋರು ಬೇಡ, ಬರೀ ಆ ಒಂದು ಮಾನ್ಸ್ಟರ್ಸ್ ಮಾತ್ರ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದಾರೆ ಅಂತ ಅಂದ್ಬಿಟ್ಟು. ಚಾಪ್ಟರ್ ನಂಬರ್ 3, ದ ಪ್ರೋಟೋಕಾಲ್. ಫ್ರೆಂಡ್ಸ್, ಈಗ ನಿಮ್ಗೆಲ್ಲ ಅರ್ಥ ಆಯ್ತಲ್ವಾ? ಈಗ ಈಗೋನ ಕಂಟ್ರೋಲ್ ಮಾಡೋದು ಹೇಗೆ? ಅದಕ್ಕೆ ಈ 3 ಸ್ಟೆಪ್ಸ್ ಫಾರ್ಮೆಟ್ ನ ಯೂಸ್ ಮಾಡಿ. ಸ್ಟೆಪ್ ನಂಬರ್ 1, ದ ಪವರ್ ಆಫ್ ಸೈಲೆನ್ಸ್. ಯಾರಾದ್ರೂ ನಿಮ್ಗೆ ಬೈದಾಗ ಅಥವಾ ಯಾರಾದ್ರೂ ಇನ್ಸಲ್ಟ್ ಮಾಡಿದಾಗ ನೀವು ವಾಪಸ್ ಅವ್ರಿಗೆ ಬೈಯೋದು ಈಗೋ ಅಲ್ಲ, ಅದು ವೀಕ್ನೆಸ್ ಅಂತ ಕರೀತಾರೆ. ನಿಜವಾಗ್ಲೂ ಈ ಈಗೋ ಇರೋರು ಸುಮ್ನೆ ಇರ್ತಾರೆ ಮತ್ತು ಸೈಲೆಂಟ್ ಆಗಿರ್ತಾರೆ. ಯಾವಾಗ ಬಾಯ್ ಬಿಡ್ಬೇಕು ಅವಾಗ ಮಾತ್ರ ಬಿಡ್ತಾರೆ. ನೀವು ಯಾವಾಗ ರಿಯಾಕ್ಟ್ ಮಾಡಿಲ್ಲ ಅಂತಂದ್ರೆ ಎದುರುಗಡೆ ಇರೋನ್ಗೆ ತುಂಬಾನೇ ಭಯ ಆಗುತ್ತೆ. ಇವನು ನಿಜಕ್ಕೂ ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅವನು ಫುಲ್ ಕನ್ಫ್ಯೂಸ್ ಆಗ್ತಾನೆ. ಬರೀ ನಿಮ್ಮ ಒಂದು ಆಕ್ಷನ್ ಮಾತಾಡ್ಬೇಕು, ನಿಮ್ಮ ಬಾಯ್ ಅಲ್ಲ. ಓಕೆ, ಸ್ಟೆಪ್ ನಂಬರ್ 2, ಬಿ ಎ ಫಾರ್ ಎವರ್ ಸ್ಟೂಡೆಂಟ್. ಫ್ರೆಂಡ್ಸ್, ನಿಮ್ಮ ಒಳಗಡೆ ಇರೋ ಒಂದು ಈಗೋ ಈ ತರ ಹೇಳುತ್ತೆ, ನನ್ಗೆಲ್ಲ ಗೊತ್ತು ಅಂತ. ಆದ್ರೆ ಸಕ್ಸಸ್ ಹೇಳುತ್ತೆ, ನನ್ಗೆ ಇನ್ನೂ ಕಲಿಯೋದು ತುಂಬಾ ಇದೆ ಅಂತ. ಯಾವಾಗ ನೀವು ನನ್ಗೆಲ್ಲ ಗೊತ್ತು ಅಂತ ಅನ್ಕೊಳ್ತಿರೋ ಅಲ್ಲಿಗೆ ನಿಮ್ಮ ಒಂದು ಗ್ರೋತ್ ಫುಲ್ ಸ್ಟಾಪ್ ಆಗುತ್ತೆ. ಓಕೆ, ನಿಮ್ಗೆ ಯಾರೇ ಕ್ರಿಟಿಸೈಸ್ ಮಾಡಿದ್ರು ಅದನ್ನ ಫೀಡ್ಬ್ಯಾಕ್ ಆಗಿ ತಗೊಳ್ಬೇಕು. ಅವ್ರು ಯಾರೇ ಆಗಿರ್ಬೋದು, ಒಂದ್ ವೇಳೆ ಶತ್ರು ಆಗಿದ್ರು ಪರವಾಗಿಲ್ಲ, ಅವ್ರನ್ನ ನಿಮ್ಮ ಒಂದು ಗ್ರೋತ್ ಗೋಸ್ಕರ ಯೂಸ್ ಮಾಡ್ಕೋಬೇಕು. ಸ್ಟೆಪ್ ನಂಬರ್ 3, ದ ರಿಯಾಲಿಟಿ ಚೆಕ್. ಫ್ರೆಂಡ್ಸ್, ನಿಮಗೆ ಪ್ರತಿ ಸಲ ಕೋಪ ಬಂದಾಗ ಒಂದು ಪ್ರಶ್ನೆ ಕೇಳಿ, ಇದರಿಂದ ನನಗೆ ನಿಜವಾಗ್ಲೂ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ? ನಷ್ಟ ಇದೆ ಅಂತಂದ್ರೆ ಆ ಈಗೋ ಕಸದ ಬುಟ್ಟಿಗೆ ಹಾಕಿ. ಒಂದ್ ವೇಳೆ ಲಾಭ ಇದೆ ಅಂತಂದ್ರೆ ಆ ಈಗೋ ನಿಮ್ಮನ್ನ ಪುಷ್ ಮಾಡುತ್ತೆ. ಅಂದ್ರೆ ಆ ತರನ ಮಾತ್ರ ನೀವು ಆಕ್ಷನ್ ತಗೊಳ್ಬೇಕು. ಅಂಡ್ ನೋಡಿ ಫ್ರೆಂಡ್ಸ್, ಈಗೋ ಅನ್ನೋದು ನಿಮ್ಮ ಶತ್ರು ಆಗ್ಬೋದು ಅಥವಾ ನಿಮ್ಮ ಲೈಫ್ ಚೇಂಜ್ ಮಾಡೋ ಒಂದು ಬೆಸ್ಟ್ ಫ್ರೆಂಡ್ ಆಗ್ಬೋದು. ಆದ್ರೆ ಚಾಯ್ಸ್ ಮಾತ್ರ ನಿಮ್ಮದೇ ಆಗಿರುತ್ತೆ. ನಿಮ್ಮ ಲೈಫ್ ನಲ್ಲಿ ಪ್ರತಿ ಹಂತದಲ್ಲೂ ಟೆಸ್ಟ್ ಬರುತ್ತೆ. ನಿಮ್ಗೆ ಸಕ್ಸಸ್ ಸಿಕ್ಕಿದಾಗ ತಲೆ ಹೇರಬಾರ್ದು, ಅದೇ ತರ ಫೇಲ್ಯೂರ್ ಆದಾಗ ಮನಸ್ಸಿಗೆ ತಗೋಬಾರ್ದು. ಈ ತರ ನೀವು ಬ್ಯಾಲೆನ್ಸ್ ಮಾಡೋದನ್ನ ಕಲಿ.
ಕಲಿಬೇಕು. ಸೊ ನೀವು ಒಂದು ಈ ಈಗೋನ ಕಂಟ್ರೋಲ್ ಮಾಡಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿನ ಬಿಲ್ಡ್ ಮಾಡಬೇಕು. ಓಕೆ, ಈ ಈಗೋನ ನೀವು ಎಷ್ಟು ಒಳ್ಳೆದಕ್ಕೆ ಬಳಸ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗುತ್ತೆ. ಒಂದ್ ವೇಳೆ ಕೆಟ್ಟದಕ್ಕೆ ಬಳಸಿದ್ರೆ ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನನೇ ಸರ್ವನಾಶ ಮಾಡುತ್ತೆ. ಸೊ ಇನ್ಮೇಲಿಂದ ಆ ಒಂದು ಈಗೋನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇದಾಗೈತಿ ಇವತ್ತಿನ ವಿಡಿಯೋ ನಿಮ್ಮ ಲೈಫ್ಗೆ ಒಂಚೂರಾದ್ರೂ ವ್ಯಾಲ್ಯೂ ಆಡ್ ಮಾಡಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಅಂಡ್ ಅದೇ ತರ ಈ ತರ ಮತ್ತಷ್ಟು ಪವರ್ಫುಲ್ ವಿಡಿಯೋಸ್ ನಿಮ್ಮ ಮುಂದೆ ತರಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಿಮಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮತ್ತು ಎಕ್ಸ್ಟ್ರಾರ್ಡಿನರಿ ವಿಡಿಯೋಸ್ ನಿಮ್ಮ ಮುಂದೆ ತರ್ತೀನಿ. ಅಂಡ್ ನೀವೇನಾದ್ರೂ ರೀಸೆಂಟ್ ಹಾಕಿರೋ ವಿಡಿಯೋಸ್ ಮಿಸ್ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ, ಅದು ನಿಮ್ಮನ್ನ ಇನ್ನೂ ಪವರ್ಫುಲ್ ಮಾಡುತ್ತೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂದಿಲ್ ಥ್ಯಾಂಕ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಯುವರ್ ಈಗೋ. ನಿಮ್ಮ ಈಗೋನ ಯಾವುದೋ ಒಂದು ಕಾರಣಕ್ಕೆ ಕಳ್ಕೋಬೇಡಿ. ಸೊ ದಿಸ್ ಇಸ್ ಯಶ್ವಂತ್ signing off and bye guys.